ಜನಸಂಖ್ಯೆದಾಗ ಕ್ರಿಶ್ಚಿಯನ್ರು ಹೆಚ್ಚಿನ ಜನಸಂಖ್ಯೆ ಇದ್ದರೆ, ಎರಡನೇದು ಇಸ್ಲಾಂ, ಮೂರನೇದು ಇಲ್ಲಿವರೆಗೆ ಹಿಂದೂ ಧರ್ಮದ ಹಿಂದೂಗಳಿದ್ವಿ ನಾವು. ಆದರೆ ಇವತ್ತನ್ನು ತೆಗೆದು ಹಾಕಿ ಚಾರ್ವಾಕರಾಗಿದ್ದಾರೆ ಅನ್ನುವಂಥ UN ವರದಿ ಬರ್ತಾ ಇದೆ. ಇದರರ್ಥ ವೈಜ್ಞಾನಿಕತೆ ನಮ್ಮಲ್ಲಿ ಬೆಳೀತಾ ಇದೆ, ವೈಚಾರಿಕತೆ ಬೆಳೀತಾ ಇದೆ, ಒಂದು ಚಿಂತನೆ ಮಾಡೋದು ಶಕ್ತಿ ಬರ್ತಾ ಇದೆ ಅನ್ನೋದ್ರ ಭಾಳ ಸಮಾಧಾನ ಮಾಡ್ಕೊಳ್ಳೋಂಥ ವಿಷಯ. ಇದು ಚಾರ್ವಾಕ ಅನ್ನೋದು ಒಂದು ಧರ್ಮ ಇದು ಅನ್ನುವಂಥ ಮಟ್ಟಿಗೆ ನಾವು ಬಂದಿದ್ದನ್ನು ಗಮನಿಸಿದಾಗ ಖುಷಿ ಅನ್ನಿಸ್ತದೆ. ಹೌದಪ್ಪ, ವಿಚಾರವಂತರು ಬೆಳೀಲಿ ನಮ್ಮಲ್ಲಿ. ಅದೇ ವಿಚಾರ ದಾಟಿಯಲ್ಲೇ ನಮ್ಮ ಜಾಗತಿಕ ಈ ಲಿಂಗಾಯತ ಧರ್ಮದ ಸಂಘಟನೆ ಮಾಡ್ತಾ ಇದ್ದಾರೆ. ಆದಷ್ಟು ಈ ನಮ್ಮ ವಚನಗಳ ಮೂಲಕ, ವಚನಕಾರರ ಮೂಲಕ ಅವರ ಹೃದಯದೊಂದಿಗೆ ಸಂಪರ್ಕ ಮಾಡುವಂಥ, ಸಂವಾದ ಮಾಡುವಂಥ ಕೆಲಸವನ್ನು ನಮ್ಮ MM ಕಲಬುರಗಿ ಮತ್ತು ಜೊತೆಗೆ RC ಮಠ ಮಾಡಿದರು. ಚಿದಾನಂದ ಮೂರ್ತಿಗಳು ಅವರು ವೀರ ಶೈವ ನೆಲಗಟ್ಟೆ ವಾದ ಮಾಡ್ತಾ ಬಂದ ಅದರಿಂದ ಹೊರಗೆ ಬರಲೇ ಇಲ್ಲ. ಅವರು ಹಿಂದೂ ಧರ್ಮದ ಭಾಗ ಅಂತ ಹೇಳ್ತಾ ಬಂದು ನೋಡಿ, ಹಿಂದೂ ಧರ್ಮದ ಪ್ರಶ್ನೆ ಇರಲಿಲ್ಲ. ಹಿಂದೂ ಧರ್ಮದ್ರೆ ಏನು? ಸಿಂಧೂ ನದಿಯ ದಂಡಿ ಮೇಲೆ ಬೆಳೆದಂಥ ಒಂದು ಜೀವನ ಸಂಸ್ಕೃತಿ. ಸ್ವತಃ ವಾಜಪೇಯಿ ಅವರು ಹೇಳಿದಂಥ ಮಾತಿದು. ಜೀವನ ಬದುಕನ್ನು ತೋರಿಸುವಂಥದ್ದು ಹಿಂದೂ ಧರ್ಮ ಅಂತಂದ್ರೆ ಇವ್ರು ಹೇಳುವಂಥ ಹಿಂದೂ ಧರ್ಮ ಅಲ್ಲ ಅನ್ನೋದನ್ನು ನಾವು ನೆನಪಿಸ್ಕೊಳ್ಬೇಕಾಗುತ್ತೆ. ಇವತ್ತು ವಾಜಪೇಯಿ ಅವರು ಒಪ್ಕೊಳ್ತಾರೆ, ಮತ್ತು ಜೀವನ ಸಿದ್ಧಾಂತಪ್ಪ, ಜೀವನ ಪರಿಸ್ಥಿತಿ ಅದು ಕಲಿಸುವಂಥದ್ದು ಒಂದು ಭಾಗ ಅಂತ ಹೇಳ್ತಾ ಇದ್ದಾರೆ. ಆ ನೆಲೆಯಲ್ಲಿ ನಾವೆಲ್ಲ ಇವತ್ತು ಪಗ್ಗು ಒಳಗಟ್ಟಿ ಅವ್ರು ಕೊಟ್ಟಂಥ, ಹುಡುಕಿದಂತಹ, ಸಂಶೋಧಿಸಿದಂತಹ ವಚನಗಳು ಓದ್ತಾ ಬೆಳಿಬೇಕಾಗಿದೆ, ಬೆಳೀಲೇಬೇಕಾಗಿದೆ. ಮತ್ತು ವಚನಗಳನ್ನ ನಿಜದ ವಚನಗಳು ಹುಡುಕಿ ಕೊಡಬೇಕಾಗಿದೆ, ಜನಕ್ಕೆ ಇನ್ನೂ ಹುಡುಕಬೇಕಾಗಿದೆ. ಅದು ಸತ್ಯ ಶೋಧನೆ ಆಗಬೇಕಾಗಿದೆ. ಯಾಕಂದ್ರೆ ಸಂಪಾದಕರು ಕೆಲವೊಂದು ತಮ್ಮ ಮನಸ್ಸಿಗೆ ಬಂದಿದ್ದನ್ನು ಏನೋ ಮಾಡ್ತಾ ಇರ್ತಾರೆ. ಶಿವಪೂಜೆಯಲ್ಲಿ ಕಡ್ಡಿ ಬಿಟ್ಟಂಗೆ ಅಂತ ಹೇಳ್ತಾರೆ. ಕಡ್ಡಿ ಹೆಂಗೆ ಬರ್ತದೆ ಇದು ಶಿವಪೂಜೆಯಾಗ? ಶಿವಪೂಜೆ ಮಾಡೋದು ಕರಡಿಗೆ ಬರ್ತದೆ, ಕರಡಿಗೆ ಒಳಗೆ ಲಿಂಗ ಕೊಡ್ತದೆ. ಅದಕ್ಕೆ ಕರಡಿಗೆ ಬಿಟ್ಟಂತಂದು, ಕರಡಿಗಿಲ್ಲ ಅಂದ್ರೆ ನೀವು ಲಿಂಗ ಎಲ್ಲಿ ಹಿಡಿತೀರ ಅಂತ ಆಯ್ತು. ಅದು ನಾವೇನು ಮಾಡೀವಿ ಇವತ್ತು? ಶಿವಪೂಜೆ ಕಡ್ಡಿ ಬಿಟ್ಟಂಗೆ ಕಡ್ಡಿಯಾಗಿ ಬರ್ತದೆ. ಇದು ನಮ್ಮ ಕಾಲಾಂತರದ ಯಾವ ರೀತಿ ಅಪಭ್ರಂಶಗೊಳ್ತಾ ಇರ್ತಾವೆ ವಿಚಾರಗಳು ಅನ್ನೋದಕ್ಕೆ ಸಾಕ್ಷಿಗಳು. ಅಂದ್ರೆ ಇದರ ಅರ್ಥ ಇಷ್ಟ ಹೇಳುವಂಥದ್ದು ಪಗ್ಗು ಒಳಗಟ್ಟೆ ಅವ್ರು ಸಂಗ್ರಹಿಸಿದ್ರು, ಎಲ್ಲನೂ ತೆಗೆಯಾಗಿ ತೊಗೊಂಡ್ರು.